ನನಗೆ ಬೆಟ್ಟಗಳು, ಆಮೇಲೆ ಈ ಥರ ವಾಟರ್ ಫಾಲ್ಸು, ಸಮುದ್ರಗಳು, ಗೋವಾ ಬೀಚಸ್ ಆ ಥರ ಅಂದರೆ ತುಂಬ ತುಂಬ ಇಷ್ಟ ನನಗೆ. ಬಟ್ ಇಲ್ಲಿ ನೋಡಿ, ನಮ್ಮ ಊರ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ. ಬೆಟ್ಟದ ಮೇಲ್ಗಡೆ ನಾನು ಗುಹಾ ಹತ್ರ ಬಂದಿದ್ದೀನಿ ಈಗ. ಸೊ ಈ ಗುಹೆಯಿಂದ ಮೇಲ್ಗಡೆ ಬೆಟ್ಟ ಮೇಲ್ಗಡೆ ಹೋಗಬೇಕು. ಕುಡಿಯೋಕ್ಕೆ ನೀರು ತೊಗೊಂಡಿದ್ದೀನಿ. ಸಾಯಿಬಾಬಾ ಟ್ಯಾಂಕು ಅಂತ ಒಂದಿದೆ, ವಾಟರ್ ಟ್ಯಾಂಕು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗಲ್ಲಿ, ಸಾಯಿಬಾಬಾ ಟ್ಯಾಂಕು ಅಂತದು. ಆ ಟ್ಯಾಂಕ್ ಹತ್ರ ವಾಟರ್ ಇಟ್ಕೊಂಡಿದ್ದೀನಿ ಬಾಟ್ಲಲ್ಲಿ ಸ್ವಲ್ಪ. ಸೊ ಈಗ ಬೆಟ್ಟ ಮೇಲೆ ಹತ್ತಬೇಕಂತ ಡಿಸೈಡ್ ಆಗಿದ್ದೀನಿ ನೋಡಿ. ಅಷ್ಟೊಂದೇನು ಭಯಂಕರವೇನಿಲ್ಲ, ಬಟ್ ಕರಡಿಗಳು ಏನಾದ್ರು ಇರ್ತವೇನೋ ಅಂತ ಒಂಥರ ಭಯ ಅಷ್ಟೇ. ನೋಡಿ ಈಗ ಮೇಲೆ ಹೋಗ್ತೀನಿ ನಾನು. ಒಂದು ಕೈಯಲ್ಲಿ ವಾಟರ್ ಬಾಟಲ್, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಹತ್ಬೇಕಂದ್ರೆ ಒಂಥರ ಕಷ್ಟ ಇದು. ಓ ಮೈ ಗಾಡ್, ಸ್ವಲ್ಪ ಅದ್ರ ಮೇಲೆ ಬಂದೆ ನಾನು. ಇದೊಂದು ಬೇರೆ ಗಂಟೆ ಅಲ್ಲಾಡ್ತಾ ಇರ್ತಿದ್ದು. ನಮ್ಮ ದುಯ್ಯ ಮಚ್ಚ ಗಾಡಿ ಗಂಟೆ ಸಾರಿ ನಮ್ಮ ಚಿಕ್ಕಪ್ಪ ಮಗದು ಬೈಕ್ ತೊಗೊಂಡು ಬಂದಿದ್ದೀನಿ ಗಂಟೆ ಅಲ್ಲಾಡಿಸ್ಕೊಂಡು. ಸೊ ಒಂಥರ ಗಂಟೆ ಇದ್ರೆ ಒಂಥರ ಧೈರ್ಯ ಅಲ್ಲ, ನಮ್ಮ ಹತ್ರ ದೇವ್ರಿದ್ದಾರೆ ಫೀಲಿಂಗು. ಸೊ ಜೋಬಲ್ಲಿ ಹಾಕೋಣ ಇದು ಗಂಟೆ, ಮತ್ತೇನಾದ್ರು ಬಿತ್ತಂದರೆ ಕಷ್ಟ. ನೋಡಿ ಈಗ ಗುಹಾ ಮೇಲ್ಗಡೆ ಮೇಲೆ ಬಂದಿದ್ದೀನಿ. ಈಗ ಗುಹಾಯಿಂದ ಹತ್ಬಿಟ್ಟು ಮೇಲೆ ಬಂದಿದ್ದೀನಿ ನೋಡಿ. ಈಗ ಯಾವ ಥರ ಕಾಣಿಸ್ತಿದೆ ವ್ಯೂ ಇದು ಬೆಟ್ಟ. ಸೆಲ್ಫಿ ಸ್ಟಿಕ್ ಅಥವಾ ನಾನೊಂದು ಮೊನ್ನೆ ಒಂದು ಸ್ಟಿಕ್ ಥರ ಒಂದು ಕಟ್ಟಿಗೆ ತಗೊಂಡು ಮಾಡಿದೆಲ್ಲ, ಅದರಲ್ಲಿ ಸಖತ್ತಾಗಿ ಬಂದಿರೋದು ನೋಡಿ. ಈ ಥರ ಇದೆ ನಮ್ಮ. ಈಗ ಮಳೆಗಾಲ ಏನಿಲ್ವಲ್ಲ, ಸೊ ಈ ಥರ ಇರುತ್ತೆ. ಹೊಲಗಳೆಲ್ಲ ಫುಲ್ ಬೀಳಲ್ಲಿರುತ್ತೆ. ಸೊ ತೋಟ ನೀರಾವರಿ ಇರೋದು ಮಾತ್ರ ತೋಟ ಮಾಡ್ತಾರೆ ಅಷ್ಟೇ. ಇನ್ನೂ ಸ್ವಲ್ಪ ಮೇಲೆ ಹೋಗ್ಬೇಕು, ಹತ್ತಬೇಕು. ಹಂಗೆ ಹತ್ತೋಣ. ಇಲ್ಲಿಂದ ದಾರಿ ಇದೆಯಾ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ. ಈಗ ವಾಟರ್ ಬಾಟಲ್ ತಗೊಳ್ಳೋಣ. ಮೊಬೈಲ್ ಸೆಲ್ಫಿ ಸ್ಟಿಕ್ ಇದ್ರೆ ಸಖತ್ತಾಗಿರೋದು. ಕೈಯಲ್ಲಿ ಇಟ್ಕೊಂಡು ಹಂಗೆ ಅಥವಾ ವಾವ್ ಮೇಲೆ ಬಂದಿದ್ದೀವಿ ನಾವು ಸುಮಾರು. ಓಕೆ, ಅದೇನೋ ಗೊತ್ತಿಲ್ಲ, ನಾನು ಬೆಟ್ಟ ಹತ್ತಿದ್ರೆ ಒಂಥರ ಖುಷಿ ನನಗೆ. ಬೆಟ್ಟ ಮೇಲ್ಗಡೆ ಹೋಗ್ಬೇಕಂದ್ರೆ ಫುಲ್ ಖುಷಿ ನನಗೆ ನೋಡಿ. ಒಂಥರ ಫೀಲ್, ನನಗೆ ಸಿಕ್ಕಾಪಟ್ಟೆ ಫೀಲ್ ಆಗ್ತದೆ. ಒಂಥರ ಖುಷಿ ಮೇಲ್ಗಡೆ ಹೋದರೆ. ಓಕೆ, ಸದ್ಯಕ್ಕೆ ಇಲ್ಲಿ ಬಂದಿದ್ದೀನಿ ಈಗ. ನೋಡಿ ಈ ಕಡೆ ಹಿಂಗೆ ಹೋದರೆ ಹನುಮಾಪುರ, ಗುಡ್ಸಲಪಲ್ಲಿ, ಆಮೇಲೆ ಇನ್ನು ಮುಂದೆ ಒಂದು ಬೊಮ್ಮನಹಳ್ಳಿ ಅವೆಲ್ಲ ಊರು ಬರುತ್ತೆ. ಕಣಕಲ್ ಕ್ರಾಸ್ ಅದೆಲ್ಲ. ಇಲ್ಲಿಂದ ಈ ಬೆಟ್ಟದ ಪಕ್ಕದಲ್ಲಿ ಹಿಂಗೆ ಹೋದರೆ ನಮ್ಮೂರು. ಆಮೇಲೆ ಕಲ್ಯಂ, ರಾಯದುರ್ಗಂ ಆ ಥರ ಊರೆಲ್ಲ ಬರುತ್ತೆ. ಇನ್ನೂ ಸ್ವಲ್ಪ ಮೇಲೆ ಹೋದರೆ ನಮ್ಮೂರು ಕಾಣಿಸುತ್ತೆ. ಈಗ ಗೋಪುರ ಕಾಣಿಸುತ್ತೆ. ಸೊ ಈಗ ಮೇಲೆ ಹೋಗಬೇಕು. ಹೆಂಗೆ ಹೋಗೋದು ಇಲ್ಲಿಂದ? ಇದರಲ್ಲಿ ಏನಾದರೂ ಮೊಬೈಲ್ ಬಿತ್ತಪ್ಪ ಅಂದರೆ ಮುಗೀತು ಅಷ್ಟೇ ಮೊಬೈಲ್ ಕತೆ. ಡಾಮ್ ಡೂಮ್ ಡುಮರ್ ಡಮರ್. ಇದರಲ್ಲಿ ಕ್ಯಾಪ್ ಬೇರೆ ಎಲ್ಲ ಬಿಸಾಕಿ ಬಂದಿದ್ದೀನಿ. ಕ್ಯಾಪ್ ಆದ್ರೆ ಇದ್ದರೆ ಇಲ್ಲಿ ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು. ನಮಸ್ತೆ ಭಯ.
ನಾನು ಎಲ್ಲಾದರೂ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಒಬ್ಬನೇ ಹೋಗೋದು ತುಂಬ ಅಂದರೆ ತುಂಬ ಖುಷಿ ನನಗೆ. ಯಾಕಂದರೆ ಇಬ್ಬರು ಮೂವರು ಫ್ರೆಂಡ್ಸ್ ಅಥವಾ ಬೇರೆ ಯಾರಾದರೂ ಬಂದ್ರೆ ಅವರು ಅಲ್ಲಿ ಹೋಗೋದು ಬೇಡ, ಇಲ್ಲಿ ಹೋಗೋದು ಬೇಡ, ಅಲ್ಲಿ ಹತ್ತೋದು ಬೇಡ, ಇಲ್ಲಿ ಹತ್ತೋದು ಬೇಡ ಅಂತ ಟಾರ್ಚರ್ ಮಾಡ್ತಾರೆ. ಸೊ ಅದರಿಂದ ನಾನು ಒಬ್ಬನೇ ಬಂದರೆ ನಾನು ಅದು ಹತ್ತಬೇಕಂದ್ರೆ ಅಲ್ಲಿ ಹತ್ಬಿಡ್ತೀನಿ, ಬೆಟ್ಟದ ಹತ್ರ ಹೋಗ್ಬೇಕಂದ್ರೆ ಬೆಟ್ಟದ ಹತ್ರ ಹೋಗ್ಬಿಡ್ತೀನಿ, ಆ ಥರ ನಾನು. ಸೊ ಅದಕ್ಕೆ ನಾನು ಒಬ್ಬನೇ ಬರೋಕ್ಕೆ ತುಂಬ ಇಷ್ಟಪಡ್ತೀನಿ ಜಾಸ್ತಿ. ಈಗ ಶೋ ಎಲ್ಲಿ ಹೋಗೋದು? ಈಗ ನೋಡಿ ನಮ್ಮ ಊರು ಕಾಣಿಸುತ್ತೆ ಇಲ್ಲಿ ನೋಡಿ, ಅಲ್ಲಿದೆಯಲ್ಲ ಅದು ನಮ್ಮ ಊರು ಮುರುಡಿ ಗ್ರಾಮ. ಈ ಕಡೆ ಹಿಂಗೆ ಬಂತಂದರೆ ಈಗ ನೋಡಿ ಇಲ್ಲಿ ಹಿಂಗೆ ಹೋದರೆ ಇದು ಹನುಮಾಪುರ ಅಂತ. ಸೊ ಇದು ಬೆಟ್ಟ, ಇದು ಸಾಮಪ್ಪ ಗುಡ್ಡ ಅಂತೀವಿ. ಸೊ ನೋಡಿ ಸಖತ್ತಾಗಿರುತ್ತೆ. ಡ್ರೋನ್ ಏನಾದರೂ ನನ್ನ ಹತ್ರ ಇದ್ದರೆ, ಅದು ಡ್ರೋನ್ ಇದೆ ನನ್ನ ಹತ್ರ, ಬಟ್ ಅದು ಅಷ್ಟೊಂದು ಕ್ವಾಲಿಟಿ ಬ್ಯಾಟ್ರಿ ಪಿಕಪ್ ಇಲ್ಲ. ಸೊ ಅದರಿಂದ ಮನೇಲಿ ಇಟ್ಬಿಟ್ಟಿದ್ದೀನಿ. ಅದು ಮತ್ತೆ ಎಲ್ಲಾರು ಬಿತ್ತಂದರೆ ಮತ್ತೆ ಬರೋದಿಲ್ಲ ರಿಟರ್ನ್. ಅದು ನೋಡಿ ಸಖತ್ತಾಗಿ ಕಾಣುತ್ತೆ. ಮಳೆಗಾಲದಲ್ಲಿ ನೋಡಬೇಕು, ಸೂಪರ್ ಅಂದರೆ ಸೂಪರಾಗಿರುತ್ತೆ. ಇದೆಲ್ಲ ಹೊಲಗಳೆಲ್ಲ ಫುಲ್ಲು ಬೆಳೆ ಹಾಕಿರ್ತಾರಲ್ಲ, ಸೊ ಗ್ರೀನ್ ಕಲರಲ್ಲಿ ಸಖತ್ತಾಗಿರುತ್ತೆ ಎಲ್ಲ ಹೊಲದಲ್ಲಿ. ಸದ್ಯಕ್ಕೆ ಇಷ್ಟಿದೆ ವಿಡಿಯೋ ಮಾಡ್ತೀನಿ. ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ.